ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೇಕಪ್ ಇದೆ, ಹೊರಟ್ವಿ. ಇಲ್ಲೇ ಹತ್ರ ಇರೋದು, ಹಾಗಾಗಿ ಸ್ವಲ್ಪ ಲೇಟನೇ ಬಿಟ್ಟಿದ್ದೀವಿ. 2:30 ಆಯಿತು ಬಿಡೋಷ್ಟರಲ್ಲಿ, 3:15 ಆಗಿರ್ಬೋದು. ಬಿಡ್ತಾ ಇದ್ದೀವಿ. ಹೋಗಿ ಮೇಕಪ್ ಮುಗಿಸ್ಕೊಂಡು ಚಕ್ಕಂತ ಮನೆಗೆ ಬರ್ಬೋದು ಈಸಿಯಾಗಿ. ಸ್ವಲ್ಪ ಟ್ರಾವೆಲಿಂಗ್ ಇದ್ದರೆ ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಊಟ ಮಾಡಲಿಲ್ಲ. ದೀಪು ಟೊಮೆಟೊ ಗೊಜ್ಜನ್ನು ಮಾಡಿದ್ದಾಳೆ, ಬಾಕ್ಸ್ ಕಟ್ಕೊಂಡಿದ್ದೀನಿ, ತಿನ್ನಬೇಕೀಗ. ಊಟ ಮಾಡೋದು ಇತ್ತೀಚೆಗೆ ಎಲ್ಲನೂ ಹಿಂಗೆ ಆಗ್ಬಿಟ್ಟಿದೆ. ನನಗಂತೂ ಆಚೆ ಊಟ ತಿನ್ನೋಕ್ಕೆ ಆಗ್ತಾಯಿಲ್ಲ. ಇವ್ರು ತಿನ್ಕೊಂಡ್ಬಿಡ್ತಾರೆ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಹಾಗಾಗಿ ನಾನು ಬಾಕ್ಸೇ ಪ್ರಿಫರ್ ಮಾಡ್ತಾಯಿದ್ದೀನಿ. ಆದರೆ ನನ್ನ ಕೈಯಾಗೆ ಆಗ್ತಾಯಿಲ್ಲಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಈ ನಡುವೆ ನನಗೆ ಒಂಚೂರು ಇಷ್ಟ ಆಗ್ತಾಯಿಲ್ಲ ಆಚೆ ಊಟ ಮಾಡೋಕ್ಕೆ. ಪಾಪ ನಮ್ಮ ದೀಪು ನಾನು ತಿನ್ನಬೇಕು ಅಂದ್ಬಿಟ್ಟು ಟೊಮೆಟೊ ಗೊಜ್ಜನ್ನು ಬೇಗ ಮಾಡಿದ್ಲು. ಅವಳು ಇವಾಗ ತಿಂತಾವಳು. 2000 ನೋಡಿದ್ರಾ? 2050 ಓಪನ್ ಮಾಡಿ ಸ್ಟೇಟ್ ನೋಡಿ ನೀವು. ಸ್ಮೈಲ್ ಆಗಿದೆ ಫೇಸು. ಟರ್ನ್ ಅರೌಂಡ್, ಟರ್ನ್ ಮಾಡಿ, ಕನ್ಫ್ಯೂಸ್ ಮಾಡಿ, ಓಪನ್ ಮಾಡಿ. ಸೊ ಗೈಸ್, ಮೇಕಪ್ ಎಲ್ಲ ಮುಗೀತು. ಅವ್ರು ಶೂಟಿಗೆ ಬಂದಿದ್ದಾರೆ. ಬೇಗನೆ ಮುಗಿದೋಯ್ತು. ನಮ್ಮ ದೀಪು ಅಂತೂ ಆ ವಿಡಿಯೋ ಮಾಡು, ಈ ವಿಡಿಯೋ ಮಾಡು, ಈ ವಿಡಿಯೋ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ನಡಿ ರಜಾ. ನಿಂಗೆ ತಿನ್ನೋಣ ಅನಿಸ್ತೈತಾ? ಇಲ್ಲಮ್ಮ, ನಂಗೆ ಬೇಡ. ಮತ್ತೆ ನಡಿ, ಮತ್ತೆ ಯಾಕ ಇವತ್ತಿನ ಈ ವಿಡಿಯೋದಲ್ಲಿ ಅಗಾರೋ ಇಂಪೀರಿಯಲ್ ಹೇರ್ ಪ್ಯೂರಿಫೈಯರ್ ಬಗ್ಗೆ ಹೇಳೋಣ ಅಂತ ಹೇಳಿ. ಗ್ರೀನ್ ಟ್ರೂ ಎಪಾ ಫಿಲ್ಟರ್ H14 ಜೊತೆಗೆ ಇದು ಬರುತ್ತೆ. ಈಗ ಡೆಮೋ ಸೆಷನ್ ನ ಶುರು ಮಾಡೋಣ. ಇದು ಬಂದು ಅಗಾರೋ ಇಂಪೀರಿಯಲ್ ಹೇರ್ ಪ್ಯೂರಿಫೈಯರ್. 400 ಸ್ಕ್ವೇರ್ ಫೀಟ್ ರೂಮ್ ಅಲ್ಲಿ ನಾವು ಇದನ್ನ ಬಳಸಬಹುದು. ಇದು 7 ಸ್ಟೆಪ್ ಪ್ಯೂರಿಫಿಕೇಶನ್ ಒಂದಿಗೆ ಇದು ಬರುತ್ತೆ. ಪ್ಯಾಕಿಂಗ್ ಅಂತೂ ತುಂಬಾನೇ ಸೇಫ್ ಆಗಿ ಮಾಡಿಕೊಟ್ಟಿದ್ರು. ಈ ಮೇಲೆ ಕೊಟ್ಟಿರುವಂಥ ಪ್ಯಾನಲ್ನ ಸ್ವಲ್ಪ ಪುಲ್ ಮಾಡಿ ನಾವು ಹೇಳಿದ್ರೆ ಒಳಗಡೆ ಈ ರೀತಿ ಫಿಲ್ಟರ್ಸ್ಗೂ ಕೂಡ ಕವರ್ ಮಾಡಿ ಕೊಟ್ಟಿರ್ತಾರೆ. ನಾವು ಇದನ್ನೆಲ್ಲಾನು ಕೂಡ ರಿಮೂವ್ ಮಾಡಿ ಮತ್ತೆ ರೀಸೆಟ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಬಂದು ಪ್ರೀ ಫಿಲ್ಟರನ್ನು ಕೊಟ್ಟಿರ್ತಾರೆ. ಇದು ಫಸ್ಟ್ ಸ್ಟೆಪ್. ಇದನ್ನು ಒಂದೊಂದಾಗಿ ರಿಮೂವ್ ಮಾಡ್ಕೋಬೋದು. ಸೆಕೆಂಡ್ ಒನ್ ಬಂದು ಕೋಲ್ಡ್ ಕ್ಯಾಟಲಿಸ್ಟ್ ಫಿಲ್ಟರ್ ಆಗಿರುತ್ತೆ. ಇದು ಬಂದು ಫಾರ್ಮಲ್ ಡಿಐಡ್ನ ರಿಮೂವ್ ಮಾಡೋಕ್ಕೆ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಗ್ರೀನ್ ಟ್ರೂ ಹೆಪಾ ಫಿಲ್ಟರ್ H14 ಜೊತೆಗೆ ಬರುತ್ತೆ. ಆ್ಯಂಡ್ ಬೆಸ್ಟ್ ಕ್ಲಾಸ್ ಹೆಪಾ ಫಿಲ್ಟರ್ ಅಂತ ಹೇಳ್ಬಹುದು. PM01 ಪಾರ್ಟಿಕಲ್ಸಿಂದ ಸಣ್ಣ ಪಾರ್ಟಿಕಲ್ಸಿಂದ ಕ್ಲೀನ್ ಆ್ಯಂಡ್ ಹೆಲ್ದಿಯಾಗಿ ಇಂಡೋರ್ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬಂದು ಎಲ್ಲ ಫಿಲ್ಟರ್ಸಲ್ಲೂ ಕೂಡ ಅವೈಲಬಲ್ ಇರೋದಿಲ್ಲ. ಸ್ಪೆಷಲಿ ಅಗಾರೋ ಫಿಲ್ಟರಲ್ಲಿ ಮಾತ್ರನೇ ಈ ಸ್ಪೆಷಾಲಿಟಿ ಕೊಟ್ಟಿರೋದು. ಈಗ ಒಂದೊಂದಾಗಿ ಇದನ್ನು ಮತ್ತೆ ರೀಅರೇಂಜ್ ಮಾಡಿಬಿಡೋಣ. ತುಂಬ ಸಿಂಪಲಾಗಿ ನಾವು ಇದನ್ನು ಆರ್ಗನೈಸ್ ಮಾಡ್ಬೋದು. ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಇದನ್ನು ಆರ್ಗನೈಸ್ ಮಾಡ್ಬೋದು. ಈಗ ಬಂದು ಸ್ಕ್ರೀನ್ ಪಾರ್ಟಿಗೆ ಬರೋಣ. ಇದರಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ ಇದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದು ನಾವು ಕನೆಕ್ಟ್ ಮಾಡಿದಾದಮೇಲೆ ಪವರ್ ಬಟನ್ ಇದಾಗಿರುತ್ತೆ. ಇದರಲ್ಲಿ ನಾವು ಆಪ್ರೇಟ್ ಮಾಡಬೇಕಾಗತ್ತೆ. ಇದರಲ್ಲಿ ನಮಗೆ ಗ್ರೀನ್ ಲೈಟ್ ಆ್ಯಂಡ್ ಗ್ರೀನ್ ಇಂಡಿಕೇಟರ್ ಬರ್ತಿದ್ರೆ ಗಾಳಿ ತುಂಬ ಚೆನ್ನಾಗಿದೆ ನಮ್ಮ ಸುತ್ತಮುತ್ತ ಅಂತ ಹೇಳಿ ಅರ್ಥ. ಆ್ಯಂಡ್ UV ರೇಸ್ ಬಟನಿಂದ ನಮಗೆ ಹೇರನ್ನು ಸ್ಯಾನಿಟೈಸ್ ಮಾಡಿ ಕಳಿಸುತ್ತೆ. ಸೊ ದ್ಯಾಟ್ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದೆ ಕಾಪಾಡುತ್ತೆ. ನೆಕ್ಸ್ಟ್ ಬಂದು ಆಟೋ ಮೂಡ್ ಕೊಟ್ಟಿರ್ತಾರೆ. ನಮ್ಗೆ ಯಾವಾಗ ಬೇಕೋ ಆ ರೀತಿ ಆನ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಪೀಡ್ ಲೆವೆಲ್ ನಮ್ಗೆ ಹೇಗೆ ಬೇಕೋ ಆ ಸ್ಪೀಡನ್ನು ಕೂಡ ಅರೇಂಜ್ ಮಾಡ್ಕೋಬೋದು. ನಮಗೆ ಡಿಸ್ಟರ್ಬೆನ್ಸ್ ಬೇಡ ಅಂತಂದರೆ ಸ್ಲೀಪ್ ಮೋಡ್ಗೆ ಹಾಕಿ ಸೈಲೆಂಟ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ನಾವು 3 ಸೆಕೆಂಡ್ ಆಪ್ರೇಟಿಂಗ್ ಆಗಿ ವರ್ಕ್ ಮಾಡಬೇಕಾಗತ್ತೆ. 3 ಸೆಕೆಂಡ್ ಬೆರಳನ್ನು ಅದ್ರ ಮೇಲೆ ಇಟ್ಕೊಂಡಿದ್ರೆ ಆರಾಮಾಗಿ ಆಫ್ ಆ್ಯಂಡ್ ಆನ್ ಆಗುತ್ತೆ. ಟೈಮರ್ ಇರುತ್ತೆ. ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತನ್ನು ನಾವು ಇದರಲ್ಲಿ ಸೆಟ್ ಮಾಡ್ಕೋಬೋದು. ಇದರಲ್ಲಿ ಸುಮಾರು ನಮಗೆ 11 ಅವರ್ ತನಕನೂ ಟೈಮರ್ ಇದೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇದನ್ನು ಸೆಟ್ ಮಾಡ್ಕೋಬಹುದು.
ನೆಕ್ಸ್ಟ್ ಬಂದು ಐನೈಸರ್ ಮೂಡಿಂದ ನಮಗೆ ನೆಗೆಟಿವ್ ಹೇರನ್ನು ಇದರಲ್ಲಿ ರಿಮೂವ್ ಮಾಡಿ ಕೊಡುತ್ತೆ ಆ್ಯಂಡ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಮಕ್ಕಳನ್ನ ಇಟ್ಕೊಂಡಿರೋ ಮನೆಯಲ್ಲಿ ಚೈಲ್ಡ್ ಲಾಕ್ ಅನ್ನೋದು ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಮಕ್ಕಳು ಅದು ಇದು ಒತ್ತೋದು ಈ ರೀತಿ ಕಲರ್ಫುಲ್ ಲೈಟ್ಸ್ ಎಲ್ಲ ನೋಡಿದಾಗ ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಾರಲ್ವ, ಆವಾಗ ನಾವು ಇದನ್ನು ಚೈಲ್ಡ್ ಲಾಕನ್ನು ಬಟನ್ನ ಆನ್ ಮಾಡಿ ಬಿಟ್ಟಾಗ ಅದು 3 ಸೆಕೆಂಡ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಈ ರೀತಿ ನಾವು ಆಪ್ರೇಟ್ ಮಾಡೋಕ್ಕೆ ವರ್ಕ್ ಮಾಡುತ್ತೆ ಆ್ಯಂಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳಿರೋ ಮನೇಲಂತೂ ಇದು ಒಂದು ಸೇಫ್ಟಿ ಮೆಷರ್ ಥರ ಇರುತ್ತೆ. ಸೊ ಈಗ ಆ್ಯಕ್ಚುಯಲ್ ಡೆಮಾನ್ಸ್ಟ್ರೇಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಅಗರಬತ್ತಿ ಹೊಗೆನ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಆ ಹೊಗೆ ಬರ್ತಾ ಬರ್ತಾ ಅಂದರೆ ಹೇರ್ ಥರ ಫೀಲ್ ಮಾಡಬೇಕು. ಇದನ್ನು ಈಗ ಅರ್ಥ ಆಗಬೇಕಂದ್ರೆ ಕಾನ್ಸೆಪ್ಟ್ ನಿಧಾನಕ್ಕೆ ಅದು ಅಬ್ಸಾರ್ಬ್ ಆಗ್ತಾ ರೆಡ್ ಕಲರ್ ಆಗುತ್ತೆ. ಸೊ ದ್ಯಾಟ್ ನಮ್ಮ ಸುತ್ತಮುತ್ತ ಏರು ತುಂಬಾ ಪಲ್ಯೂಟ್ ಆಗ್ತಿದೆ ಅಂತ ಹೇಳಿ ನಿಧಾನಕ್ಕೆ ಅದು ಬಂದು ಆರೆಂಜ್ ಇಂಡಿಕೇಟರ್ ಆಗಿ ಟರ್ನ್ ಆಗುತ್ತೆ. ಅದಾದಮೇಲೆ ನಿಧಾನಕ್ಕೆ ಏನಾಗುತ್ತೆ ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ದ್ಯಾಟ್ ಕಂಪ್ಲೀಟಾಗಿ ನಾವು ಸುತ್ತಮುತ್ತ ನೀಟಾಗಿ ಆ್ಯಂಡ್ ಹೇರ್ ಕ್ಲೀನ್ ಆಗಿದೆ ಅಂತ ಹೇಳಿ ಅರ್ಥ. ನಮ್ಮ ಕೆಲಸನ ಸ್ವಲ್ಪ ಸುಲಭ ಮಾಡೋಕ್ಕೆ ಈ ರೀತಿ ರಿಮೋಟ್ ಸಿಸ್ಟಮು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಬಟನ್ ಇದೆ ಆ್ಯಂಡ್ ಸ್ಲೀಪ್ ಬಟನ್ ಕೂಡ ಇದೆ. ಸ್ಪೀಡು ಕೂಡ ನಾವು ಆಟೋಮೇಟ್ ಮಾಡ್ಕೋಬೋದು ನಮ್ಗೆ ಹೇಗೆ ಬೇಕೋ ಹಾಗೆ. ಆ್ಯಂಡ್ ಆಟೋ ಮೋಡ್ ಕೂಡ ಇದೆ ಆ್ಯಂಡ್ UV ಎಲ್ಲ ಕೂಡ ಆ ಸಿಸ್ಟಮಲ್ಲಿ ಏನಿದೆಯೋ ಎಲ್ಲ ಆಪ್ಷನ್ಸು ಕೂಡ ಚೈಲ್ಡ್ ಲಾಕಿಂದ ಹಿಡಿದು ಎಲ್ಲನೂ ಕೂಡ ಆಪ್ಷನ್ಸ್ ನಮಗಿದ್ರಲ್ಲಿ ಇರುತ್ತೆ. ಸೊ ದ್ಯಾಟ್ ನಾವು ಕೂತ್ ಜಾಗದಲ್ಲೇ ಆರಾಮಾಗಿ ನಮ್ಗೆ ಹೇಗೆ ಬೇಕೋ ಆ ರೀತಿ ಸೆಟ್ಟನ್ನ ಮಾಡ್ಕೋಬಹುದು ಆ್ಯಂಡ್ ನಮ್ಗೆ ಆ ರೀತಿ ವರ್ಕ್ ಮಾಡ್ಕೋಬಹುದು. ನಮ್ಗೆ ಹೇಗೆ ಕಂಫರ್ಟ್ ಇರುತ್ತೋ ಆ ರೀತಿ ಸೆಟ್ ಮಾಡಿಕೊಂಡು ನಾವು ಆರಾಮಾಗಿ ಇರ್ಬೋದು. ಆ್ಯಂಡ್ 10 MP ಪವರ್ ಕೇಬಲನ್ನು ಕೊಟ್ಟಿರ್ತಾರೆ. ಸೊ ದಟ್ ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಬೋದು, ಈಸಿಯಾಗಿ ಕೂಡ ಮೇಂಟೈನ್ ಮಾಡ್ಬೋದು. ಜಸ್ಟ್ ಒಂದು ಕಾಟನ್ ಕ್ಲಾತನ್ನು ಎತ್ಕೊಂಡು ಹೊರಗಡೆನ ಭಾಗನ ಆರಾಮಾಗಿ ಒರೆಸ್ಕೋಬೋದು. ಆ್ಯಂಡ್ ಈ ರೀತಿ ಸಣ್ಣ ಸಣ್ಣ ತೂತ್ ಇರೋ ಕಡೆ ಬಂದು ನೀವು ಯಾವುದಾದ್ರೂ ಬ್ರಷನ್ನು ತೊಗೊಂಡು ಬಳಸ್ಕೊಳ್ಳೋದು ಒಳ್ಳೆಯದು. ಪೇಂಟ್ ಬ್ರಷ್, ಹೊಸ ಪೇಂಟ್ ಬ್ರಷ್ನ ತೊಗೊಂಡು ಇಟ್ಕೊಂಡಿದ್ರೆ ಒಳ್ಳೆಯದು. ಈ ರೀತಿ ತೂತ್ಗಳಲ್ಲೆಲ್ಲ ಆರಾಮಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು. ತುಂಬ ಈಸಿ ಆ್ಯಕ್ಸೆಸ್ ಆ್ಯಂಡ್ ತುಂಬ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಈ ರೀತಿ ಹೋಲಲ್ಲಿ ಬಂದು ಸ್ವಲ್ಪ ನೀವು ಕ್ಯೂಟಿಪ್ನ ಯೂಸ್ ಮಾಡ್ಕೋಬೇಕಾಗುತ್ತೆ, ಕೈಯೆಲ್ಲ ದೂರ್ಸೋಕ್ಕಾಗಲ್ವಲ್ಲ ಹಾಗಾಗಿ. ಆ್ಯಂಡ್ ಈ ಲಾಕ್ ಬಟನನ್ನು ಕೊಟ್ಟಿರ್ತಾರೆ, ಮತ್ತು ಅದನ್ನು ಸೇರಿಸಿ ಲಾಕ್ ಮಾಡಿದ್ರೆ ಮುಗೀತು. ಒಳಗಡೆ ಹೇರ್ ಪ್ಯೂರಿಫೈಯರ್ ಒಳಗಡೆ ಬಂದ್ಬಿಟ್ಟು ನಾವು ಸಿಸ್ಟಮ್ಸ್ ಎಲ್ಲ ಓಪನ್ ಮಾಡಿದಾಗ ಫಿಲ್ಟರ್ಸ್ ಎಲ್ಲ ಓಪನ್ ಮಾಡಿದಾದ್ಮೇಲೆ ಈ ರೀತಿ ಫಿಲ್ಟರ್ ಫ್ಯಾನ್ ಥರ ಇರುತ್ತೆ. ಇದರಲ್ಲೂ ಕೂಡ ನಾವು ಬ್ರಷ್ ಹೆಲ್ಪಿನ ಜೊತೆಗೆ ನಾವು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ಫಿಲ್ಟರ್ಸ್ನೂ ಅಷ್ಟೇ, ನಾವು ಬ್ರಷ್ ಜೊತೆಗೆ ನಾವು ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಈಸಿ ಮೇಂಟೆನೆನ್ಸ್ ಇರುತ್ತೆ ಆ್ಯಂಡ್ ಲೈಫ್ ಕೂಡ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಈಸಿ ಮೇಂಟೆನೆನ್ಸ್ ಅಂತ ನಂಗೆ ಅನಿಸ್ತು. ಇದನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ತುಂಬ ಡೆಲಿಕೇಟಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸ್ವಲ್ಪ ಡೆಲಿಕೇಟ್ ವಸ್ತುಗಳನ್ನೆಲ್ಲ ನಾವು ಆದಷ್ಟು ಸೇಫ್ ಆ್ಯಂಡ್ ಕೇರ್ಫುಲ್ ಆಗಿ ಇದನ್ನು ಯೂಸ್ ಮಾಡಬೇಕಾಗತ್ತೆ ಆ್ಯಂಡ್ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ಮೇನ್ ಪ್ಯೂರಿಫೈಯರ್ ಬಂದು ನಾವು ಇದನ್ನು ವಾಶ್ ಆದರೂ ಮಾಡ್ಬೋದು, ಬಟ್ಟೆಲಿ ತಣ್ಣೀರು ಬಟ್ಟೆಲಾದರೂ ಒರೆಸ್ಕೋಬೋದು, ಅಥವಾ ಬ್ರಷಲ್ಲೂ ಕೂಡ ಇದನ್ನು ಕ್ಲೀನ್ ಮಾಡ್ಕೋಬೋದು. ತುಂಬ ಈಸಿ ಮೇಂಟೆನೆನ್ಸ್ ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗುಡ್ ಹೆಲ್ತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. 3:30 ಬಿಡಬೇಕು. ಇನ್ನೊಂದು 10 ನಿಮಿಷ ರೆಡಿ ಆಗಬೇಕು. ಎಲ್ಲ ಸೆಟ್ ಆಗಿದೆ, ಬೇಗ ಬೇಗ ಹೋಗಬೇಕು. ಓಪನ್ ಮಾಡಿ, ಸ್ಮೈಲ್. ನೀವು ಸ್ಮೈಲ್ ಮಾಡಿ, ಚೆನ್ನಾಗಿ ಕಾಣಿಸ್ತೀರಾ. ಅವು ಅಲ್ಲಿ ಬಿಟ್ರೂ ಚೆನ್ನಾಗಿ ಕಾಣಿಸ್ತೀರಾ. ಅಂದರೆ ಚಳಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೆಲ್ಲ ಮಂಜಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೊರಟ್ವಿ. ಈಗ ಎಕ್ಸಾಕ್ಟಾಗಿ ಟೈಮ್ ಬಂದು 6:10 ಆಗಿದೆ. ನಾವು ಅಲ್ಲಿ ಹೋಗೋಷ್ಟರಲ್ಲಿ 7:10, 7:15, 20 ಆಗ್ಬೋದು ಅನ್ಕೋತೀನಿ. ಲೆಟ್ಸ್ ಗೋ. ಆ್ಯಂಡ್ ಈ ಬ್ರೈಡ್ ಅಂತೂ ತುಂಬಾ ಕೋಆಪ್ರೇಟಿವ್ ಆಗಿ ಎಲ್ಲನೂ ಕೂಡ ಆನ್ ಟೈಮ್ ಆಗಿ ಅವರು ಆನ್ ಟೈಮಲ್ಲಿ ಇನ್ನೂ ಮುಂಚೆನೇ ಕೊಟ್ಟಿದ್ದು ಕರೆಕ್ಟಾಗಿ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಹಿಂಗೆ ಮಾಡಿದ್ರೆ ಜಸ್ಟ್ 1 ಅವರಲ್ಲಿ ನಾವು ಮೇಕಪ್ನ ಮುಗಿಸ್ಬಿಡ್ಬೋದು. ಬಾಗಲೆಲ್ಲ ತಟ್ತಾ ಇದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಲೇಟ್ ಆಗುತ್ತೆ. ಪಾಪ ಅವ್ರಿಗೆ ಲೇಟ್ ಆಗುತ್ತೆ, ಅವ್ರಿಗೆ ರೆಡಿ ಆಗಬೇಕು ಅನ್ನೋದಿರುತ್ತೆ. ಬಟ್ ಆದರೆ ಎಲ್ಲರೂ ಬಿಡೋದಿಲ್ಲ. ಆಯಿತಾ ರೆಡಿ ಆಯಿತಾ ಅಂತ ಹೇಳ್ಬಿಟ್ಟು ಈ ರೀತಿ ನಡೀತಾ ಇರುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್. ಬ್ರೈಡ್ ಕತೆಗಳೇ ಅಷ್ಟು. ಪಾಪ ಅವ್ರ ಕೈಯಲ್ಲಿ ಏನೂ ಇರೋದಿಲ್ಲ, ಶಾಸ್ತ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ. ಲೆಟ್ಸ್ ಗೋ. ಈಗ ಸೆಕೆಂಡ್ ಲೊಕೇಶನ್ಗೆ ಹೋಗಿ ಅಲ್ಲಿ ಮೇಕಪ್ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ನಿದ್ದೆ ಮಾಡಬೇಕು. ಇಷ್ಟು ನನ್ನ ತಲೆಯಲ್ಲಿ ಇರೋದು ಈಗ ಸದ್ಯಕ್ಕೆ. ಲೆಟ್ಸ್ ಗೋ. ನೋಡ್ರಿ, ಇದು ನನ್ನ ತಲೆ ಹುಡುಕಿದ್ಲು ಏನಾದರೂ ಏನು 50 ಕಿಲೋಮೀಟರ್
ಒಂಚೂರು ಲೊಕೇಶನ್ ದಾರಿನೇ ಕಾಣಿಸ್ತಾನೆ ಇಲ್ಲ. ಚಳಿ ಅಂದರೆ ಚಳಿ. ಓಪನ್ ಓಪನ್ ಎಷ್ಟು ಅಮೌಂಟ್ ಎಷ್ಟು? ಟರ್ನ್ ಅರೌಂಡ್. ಹಾಂ ಸರಿ ಓಪನ್ ಮಾಡಿ, ಸ್ಮೈಲ್ ಮಾಡಿ. ಓಪನ್ ಮಾಡಿ. ಶ್ರೀ ದೀಪ್ ಅವ್ರು ನೋಡಿ. ಇಂಚೂರು ಈ ಕಡೆ ರಿಂಗ್ ಲೈಟ್. ಹೊರಡ್ತಾ ಇದ್ದೀವಿ. ಸೊ ಈಗ ಹೋಗಿ ಮೂವಿನ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬರೋದಷ್ಟೇ. ಮತ್ತವ್ರು ಕಾಯ್ತಾ ಇದ್ದಾರೆ. ಅವೋ ಬರ ಆಯ್ತಾ ಅಂತ ಮೆಸೇಜ್ ಮಾಡ್ತಾನೆ ಅವರೇ. ಹೋಗಬೇಕು. ನಾನಂತೂ ವಿಚಿತ್ರ ಅವತಾರದಲ್ಲಿದ್ದೀನಿ. ಆದರೂ ಓಕೆ, ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತಲ್ವ, ಹಾಗಾಗಿ ಇವರೆಲ್ಲ ಕಳ್ಳರು ನೈಟ್ ಪ್ಯಾಂಟಲ್ಲಿ ಬರ್ತೀನಿ ಅಂದ್ಬಿಟ್ಟು ಇವಾಗ ರೆಡಿ ಆಗಿಬಿಟ್ಟವ್ರೆ. ಪರವಾಗಿಲ್ಲ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋದು. ಲೆಟ್ಸ್ ಗೋ. ಚುಕ್ಕಿನ ಮಲಗಿಸ್ಬಿಟ್ಟಿದ್ದೀನಿ ಗೈಸ್. ಎಮ್ಮೆಯಿಂದ ರೆಡಿ ಆಗ್ತಾನೆ ಇದೆ. ಸ್ಕ್ರಂಚೀಸ್ ನೋಡ್ದ ಏನ ಕೇಳಿಸಲ್ಲ, ಏನಿಲ್ಲ. ಏನಕ್ಕೆ ಮಾತಾಡ್ತೀಯ? ನೀನು ಮಾತಾಡೋದು ಕೇಳಿಸ್ತಾ ಇದ್ಬೇಡ, ನಾನು ಕೇಳಿಸ್ದಂಗೆ ಮಾತಾಡ. ಓಕೆ ಲೆಟ್ಸ್ ಗೋ. ನಾನಂತೂ ಶಾಲು, ವಿಕ್ಸು, ಸಾಕ್ಸು, ಪ್ಯಾಂಟು, ಜಾಸ್ತಿ 9:30ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಕಪ್ ಒಂದು ಮೇಕಪ್ ಬರ್ತಾ ಇದೆ ನನಗೆ. ಇಲ್ಲ, ಇವತ್ತು ಮೂವಿಗೆ ಹೋಗೋಣ ಅಂಥೇಳಿ ಅಮರನ್ ಮೂವಿಗೆ ಹೋಗ್ತಾ ಇದ್ದೀವಿ. ನಂಗೆ ಅದನ್ನು ರೀಲ್ಸಲ್ಲಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. ನನಗೂ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಅನಿಸ್ಬಿಟ್ಟಿತ್ತು. ಸರಿ, ಇವಾಗ ಫೈನಲಿ ಮಮ್ಮಿ ಮತ್ತು ಶುಕಿನ ಮನೆಗೆ ಬಿಟ್ಬಿಟ್ಟು ಶುಕಿನ ಅದರ ಬಟ್ಲಾಗೈತೆ ನೋಡಿ. ಮತ್ತು ಅವ್ರು ಇಲ್ಲಿ ಕಾಯ್ತಾ ಇದ್ದಾರೆ. ರಿಟರ್ನ್ ಮಾಡ್ಕೊಬೇಕು. ಸೊ ರೀಚ್ ಆದ್ವಿ. ಇವಾಗ ಏನಿದ್ರು ಹೋಗಿ ಸ್ವಲ್ಪ ಊಟ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂಥೇಳಿ. ಊಟ ತಿಂದ್ಬಿಟ್ಟು ಹೋಗಬೇಕು. ಇಲ್ಲೇ ಆರ್ಡರ್ ಮಾಡ್ಕೊತಾ ಇದ್ವಿ. ಬಟ್ ಏನೋ ನೈಟ್ ಆಗಿರೋದ್ರಿಂದ ಏನೋ ಇಲ್ಲ ಆರ್ಡರ್ ಮಾಡ್ಕೊಳಕ್ಕೆ ಹೇಳ್ತಿದ್ದಾರೆ ಗೈಸ್. ಸ್ವಲ್ಪ ಚಿಕನ್ ತಿಂದ್ಕೊಂಡು ಇದೇ ಇರೋದು ಗತಿ. ಪಾಪ್ಕಾರ್ನ್ ಇನ್ನೇನೂ ಇಲ್ಲ ಅಲ್ಲಿ ಆಪ್ಷನ್. ನಾವು ಊಟ ತಿಂದೆ ಬೇರೆ ಬಂದ್ಬಿಟ್ಟಿದ್ದೀರ ಅದರಲ್ಲಿ. ಮಮ್ಮಿ ಕೇಳೋದು ಅನ್ನಕ್ಕೆ ಇಕ್ಕು ಅಂತ ರಸನ ಆಯ್ತಲ್ಲ, ಹೋಗ್ತೀವಿ ನಾವು. ಹೇಳಿದ್ರೆ ನೋಡ್ಕೊಬ್ಳು. ಯಾರಿಲ್ಲ ಥಿಯೇಟ್ರಾಗ ನಾವೇ ಖಾಲಿ. ಹೌದು, ಆ ಫೀಲೇ ಬೇರೆ ಅಲ್ಲ. ನೋಡಿದ್ರೆ ನಂಗೆ ಅತಿ ಸಾಕಾಯ್ತು. ಯಾವಾಗ ರಜಾ, ಯಾವಾಗ ನಿಮ್ಮ ರಜಾ ಅಂತ ಕೇಳಿದಾಗ ಏನೋ ಹೊಟ್ಟೆ ಸಕ್ಕದಾಗಿತ್ತು ಮೂವಿ ಮಾತ್ರ. ಸಖತ್ ಅಂದರೆ ಸಖತ್ತಾಗಿತ್ತು ಲಿಟ್ರಲಿ. ಲೊಕೇಶನ್ ಬಂದು ರಂಗೋಲಿ ಗಾರ್ಡನ್. ಇಲ್ಲಿ ಮೇಕಪ್ ಬಂದಿದ್ದೀವಿ. ಲೆಟ್ಸ್ ಗೋ. ಟೈಮ್ ಆಗಿಬಿಟ್ಟಿದೆ. ಎಷ್ಟಾಯಿತು? ಅಲ್ಲ ಶುಕಿ, ಐಸ್ ಕ್ರೀಮ್ ಇಸ್ಕೊಂಬಂದಲ್ಲ ಪಪ್ಪ ಮಮ್ಮ ಅವರೇ ಒಂದು ತುತ್ತು ಕೊಡ್ಬೇಕಂತ ಏನಾದ್ರು ಆಯ್ತಾ?
ಖಾಲಿ. ಅಯ್ಯೋ ನಿನ್ನ ಎಷ್ಟ್ ಸಾಕಿದ್ರೆ ಏನ್ ಪ್ರಯೋಜನ? ಚಿನ್ನಿ ಪಪ್ಪಕ್ ಅಲ್ಲೋಡು. ತಿನ್ಸಿ ಚಿನ್ನಿ ಪಪ್ಪಕ್ ತಿನ್ಸಿ ಪಮ್ಮ ಅವ್ಳು ಖಾಲಿ ಸ್ಪೂನ್ ತಿನ್ಸ್ತೋಳಿರಾ? ಇಲ್ಲ ತಿನ್ಸಿತು ಚೆಲ್ಬೇಡ ಚಿನ್ನಿ, ಇದೆಲ್ಲ ಚೆಲ್ತಿರೆ. ಎಲ್ಲಿ ಬಿಟ್ಟು ಕೊಡ್ತೀಯ ನಿನ್ನ ಮಗಳು? ಬಿಡು 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 ಬಿಡು. ಅಯ್ಯಯ್ಯಯ್ಯ ಅದನ್ನೂ ಬಿಟ್ಟು ತಿನ್ಬಿಟ್ಟೆ. ಏಯ್ ಎಷ್ಟ್ ತಿನ್ಸಿಲ್ಲ ನಿಂಕ, ಕೊಡೆ ಒಂದ್ ತುತ್ತು. ನೋಡು ಕೇಳಿಲ್ಲ ಅಂದ್ರೆ ನಿಗ್ತಾಳೆ. ಪಾಪ ಜ್ಯೂಸ ಹಾ ಎಲ್ಲ ಕೊಚ್ಚಿನಿ ನಿನ್ಗ ಜ್ಯೂಸು ಎಲ್ಲ. ಒಂದ್ ಫೋಟೋ ಹಿಡ್ಕೊಂಡು ಯಾಕೋ ಕರ್ರ ಕಾಣಿಸ್ತಾ ಇದೀನಲ್ಲ ಈ ಬಟ್ಟೆಗ? ಕರಗೆ ಇದೆ ಹೌದಾ? ಇದರಲ್ಲಿ ಏನಿಲ್ಲ. ನೀನು ಹಾಗಾದ್ರೆ ನೀನ್ ನನ್ ಮಕ್ಕ ನೋಡಿ ಇಷ್ಟಪಟ್ಟಿರೋದಾ? ಪ್ರೀತಿನಲ್ಲ. ಪ್ರೀತಿನ ಯಾರು ನೋಡ್ತಾರೆ? ಮಕ್ಕನೇ ನೋಡು. ಏನ ಮಗ ಚೆನ್ನಾಗಿದ್ರೆ ಪ್ರೀತಿ ಮಾಡೋದು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಪ್ರೀತಿಗೆ ಮಾಡಕ್ ಬೇಡಪ್ಪ ಅಂತ ಸೈಲೆಂಟ್ ಆಗ್ಬಿಡ್ತೀನಿ. ಅವಳೋಡು ಅಲ್ಲೋಡು ಹೆಂಗೆ ಎಂಜಾಯ್ ಮಾಡ್ತಾವಳು ನೋಡು. ಓ ಅಯ್ಯೋ ಕೈಸು ಕೊಡಲ್ಲ. ಯಾಕೆ? ನಂದು ರಮೇಶ ಇಲ್ಲೆಲ್ಲ ಬರಲ್ಲ, ಈರೆಂಡಳ್ಳಿಯಾಗಷ್ಟೇ. ಅದಕ್ಕೆ ನ್ಯಾಷನಲ್ ಅಂತ ಬಿಡು ಚೆನ್ನಾಗಿ. ಅಯ್ಯಯ್ಯ ಅದೇನ ಏನೋ ಸೇರ್ಕೊಂಡದೆ, ಇದು ಸೇರ್ಕೊಂಡ್ಬಿಟ್ಟದೆ ಅದ್ರಾಗ. ಫ್ರೂಟ್ಸ್ ಇರ್ತೈತೆ, ಡ್ರೈ ಫ್ರೂಟ್ಸ್. ಇಲ್ಲೆಲ್ಲೋ ಡ್ರೈ ಫ್ರೂಟ್ಸ್ ಹೌಸ್ ಇಲ್ಲ. ಇಲ್ಲಲ್ಲೇ ನೀನ್ ಕೊನೆಗೂ ನಮ್ಗೆ ಡ್ಯಾಟ್ಸ್ ಕೊಡ್ಸಿಲ್ಲ ಬಾ. ಚಿಟ್ಟುಪುಟ್ಟ 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 ಮುತ್ತಿಕನೆಲ್ಲ ಮುತ್ತಿಕನ ರೋಲ್ಸ್ ಅಂತ ತಂದು, ಬಟ್ ಆದ್ರೆ ವೆರಿ ವೆರಿ ಆವ್ರೇಜ್ ಇದು. ವೆರಿ ವೆರಿ ಚೆನ್ನಾಗಿಲ್ಲ. ಚೆನ್ನಾಗೈತಲ್ಲ? ನಿಮ್ಗೇನು ಅನಿಸ್ತು? ನಂಗೂ ಚೆನ್ನಾಗಿಲ್ಲ. ಕಾಸು ಕೊಟ್ಟಿರೋದು ತಿನ್ಬೇಕು. ವೆರಿ ಬ್ಯಾಡ್. ನೋಡಕ್ಕೇನೋ ಸುಂದ್ರಿ ಅಷ್ಟೇ, ತಿನ್ನಕ್ಕೆ ಚೆನ್ನಾಗಿಲ್ಲ.